ಒಂದಿತ್ತು ಹೇಳ್ರಿ, ನಾ ಬಾತ್ರೂಮ್ ಬಂದಿನಿ. ವಾಟ್ ಈಸ್ ದಿಸ್ ಮೈ ನೇಮ್? ಜಾಗ ಬಿಟ್ಟಲ್ಲ, ಅಷ್ಟು ದೊಡ್ಡ ಜಾಗದು. ಸೆಕ್ಷನ್ ಮರ ಗಂಡನೇ ಹಾಕಿಬಿಡ್ತದ ನಮಗೆ. ಕರೆ ನೋಡ್ರಿ, ಕರೆಂಟ್ ಐತಿ ನೋಡ್ರಿ. ಈಗ ಒಳ್ಳೆ ಮನುಷ್ಯರಮ್ಮ, ನಮ್ಮಲ್ಲಿ ತಾಕತ್ತಿದ್ದು ನಾವು ವ್ಯರ್ಥ ಮಾಡ್ಕೋಬಾರ್ದು. ಆರಾಮ್ ಮಕ್ಕಂದು ಕುರಿತು ಕೇಸಿಂದ ಹೇಳ್ರಿ, ನಾ ಬಾತ್ರೂಮ್ ಬಂದಿನಿ. ಕಳವೆ ಬಾತ್ರೂಮ್ ಬಂದ ನೋಡ್ರಿ ಇಲ್ಲಿಗ. ಗೊತ್ತಾಗಲ್ಲ ಮಾಡಿದಾರೆ. ಹಾ, ಎಲ್ಲಿಗೆ ಹೊಂಟಿ ಹೇಳಿ ನೀನು? ಎಲ್ಲಿಗೆ? ಕೊಡು ಜಾಗ ಬಿಟ್ಟಲ್ಲ, ಅಷ್ಟು ದೊಡ್ಡ ಜಾಗದು. ರಾತ್ರಿ ಆಗ್ಯದ ಮನೆಗೆ ಹೋಗ್ಲಿಕ್ಕೆ ನಮ್ಮ ಅವ್ವ ಫೋನ್ ಹಚ್ಚ ನೋಡ್ರಿ. ಒಂದಿತ್ತು. ಹಲೋ, ಬರ್ಲಾತ್ತೀನಿ. ಆಯ್ತಾಯ್ತು. ಫೋನ್ ಬಿತ್ತಪ್ಪ, ಸ್ವಲ್ಪ ಹೊಡಿತು. ನಾ ಐಫೋನ್ ಬಿದ್ದಿಲ್ಲ, ಚಲೋ ಆಯ್ತು. ಫೋನ್ ಬಿತ್ತಲ್ಲ ಅಂತ ಏನಾರ ಕುಂತಾನ. ಅವತ್ತು ಬಂದ ಕೇಸ್ ಸ್ವಲ್ಪ ರಿಕಾರ್ಡ್ ಆಗ್ಯದ ನೋಡ್ರಿ. ಲಾಸ್ಟಿಗೆ ಇದ್ರಾಗ ಫೋನ್ ಸಿಕ್ಕದ ಅಂತಂದು ಒಡೆ ಬಂದನಂತ ಗಾಡಿ ತಂದ ದೂರ್ಲಿಂತ ನೋಡಿ ಏನಾಗತ್ತೆ ಕೈಲಿ ಅಂತ ಬಿದ್ದ. ಫೋನ್ ಸಿಕ್ಕದ ಅಂತ ಮಾಡ್ಯಾನ ತೊಂಬಲಿಗೆ. ಜನ ನೋಡ್ರಿ ಹೆಂಗಾರ ನಂಬುದು. ನಾವು ಬಿಸಾಕಿ ಎತ್ತಿಗೆ ಅಂದ್ರೆ ಸಿಕ್ಕದ ಅಂತ ತಾವು ತಗೊಳಕ್ಕೆ ಎಷ್ಟು ಜಲ್ದಿ ಬರ್ತಾರೆ ನೋಡ್ರಿ. ಓಹೋ, ಅದು ಸಿಕ್ಕದ. ಅದು ಇನ್ನೊಂದು ಮಾತು, ನಾನು ಈಗ ಸಿಕ್ಕದ ಅಂದಿದ್ನಿ ಅಂದ್ರೆ ಒಂದು ಯಾಕೆ ಸುಮ್ಮನೆ ಇಲ್ಲ, ನಂದೇ ಬಿದ್ದದ ಅಂತ ಇಸ್ಗೋರು ಬಿ ಯಾರು ನೋಡ್ರಿ. ಅವ್ರು ಹಿಂಗೆ ಬಿ ಇರ್ತಾರೆ. ಯಾಕಂದ್ರೆ ಯಾವುದಕ್ಕೆ ಬಿ ಬಿಡಲ್ಲ. ಈಗ ನಂಬುದು ಬಿ ಬಿಡಲ್ಲ, ತಂಬುದು ಬಿ ಇನ್ನಾಗ ಸ್ವಲ್ಪ ಹೊಡಿತೆ ಫೋನ್. ಅದ್ರಾಗ ಟೈಮ್ ಎಷ್ಟು ಅದ, ಅದಕ್ಕೆ ನಾವು ಫೋನ್ ಹಚ್ಚಲತ್ತ. ನಮಸ್ಕಾರ. ಈಗ ನೋಡ್ರಿ ಬ್ಲಾಗ್ ನಾಳೆಗೆ ಆಗ ಈತ ನೋಡ್ರಿ ನಮ್ಮ ಬ್ಲಾಗ್ ಮಾಡ್ಯಾನ. ಇದು ನಾನು ನೋಡ್ರಿ ನಾನು ಇದೆ ಪವಿ. ನೋಡ್ರಿ ರೆಡಿ ಆಗಿವಿ ನೋಡ್ರಿ. ಈಗ ಎಲ್ಲ ರೆಡಿ ಆಯ್ತು. ದೀಡ್ ತಾಸು ದೀಡಲ್ಲ 2 ತಾಸನ ಆಯ್ತು ನೋಡ್ರಿ ಮಿನಿಮಮ್. ಯಾಕಂದ್ರೆ ರೆಡಿ ಆಗ್ಬೇಕಂದ್ರೆ ಮತ್ತೆ, ಯಾಕಂದ್ರೆ ಪೂರ ಮಾಡೋದು ಎಷ್ಟು ಕಷ್ಟ ಅದ, ರೆಡಿ ಆಗೋದು ಕೂಡ ಅಷ್ಟೇ ಕಷ್ಟ ಅದ ನೋಡ್ರಿ. ಇದು ಮೇನ್ ಪಾಯಿಂಟ್ ಅಂದ್ರೆ. ಹೇ ಸಿರಿ, ವಾಟ್ ಈಸ್ ದಿಸ್ ಮೈ ನೇಮ್? ಚಪ್ಪಿಲ್ಲ ನೋಡ್ರಿ, ಆಗ ತೋರಿಸಿದ ಹಂಗಾಗಿ ನೋಡ್ರಿ. ಇದೆ ಇಲ್ಲಿಗೆ ಹೆಂಗ್ ಬಂತದ? ಫ್ಯಾನಿಂಗ್ ಕುಂತದ ಮಸ್ತ್ ಎಲ್ಲ ಉಚ್ಕೊಂಡ್ಬಿಟ್ಟ ಅಣ್ಣ. ಹೇಳ, ನಿಮ್ಮ ಮಗ ಎಲ್ಲಿ ಹೋಗಿದ್ದು? ನನ್ನ ಮಗ ಎಲ್ಲಿ ಹೋಗಿದಂದ್ರೆ ಹೆಲೋ ನಮಸ್ಕಾರ. ಈಗ ನೋಡ್ರಿ ವಿಡಿಯೋ ಮುಗಿದ ನೋಡ್ರಿ. ಈಗ ಹೆಂಗೆ ಮಾಡ್ಲತ್ತ ಚಲೋ ನೋಡೋ ಕೆಲಸ ಇಲ್ಲ. ಇದಕ್ಕೆ ಆಯ್ತು ಚೆನ್ನಾಗಿ ಆಗ್ತದೆ. ಇದು ಕುಂತರ ಸುಮ್ಮನೆ ಆಯ್ತು ಮಕ್ಕಂಡ್ಬಿಟ್ರೆ ನೋಡ್ರಿ. ನೋಡ್ರಿ ಇವರು ಇಲ್ಲಿ ನಿದ್ದೆ ಆಗ್ತದೆ. ಈಗ ಟಿವಿ ನೋಡ್ತೀವಿ ಅಂತ ಮಕ್ಕಂಡ್ಬಿಟ್ಟಾರೆ ನೋಡ್ರಿ. ಇಷ್ಟ ಆಗೋದು ನೋಡ್ರಿ. ವಿಡಿಯೋ ಮುಗೋದ. ಸಂಡೇ ಅದು ಇವತ್ತು. ಹಂಗೆ ಎಲ್ಲಿಗೆ ಹೊಂಟ್ರಿ? ಕುರ್ಕುರೆ ದೊಡ್ಡ ಗಾಡಿ ಬಿಟ್ಟು ಗಂಡ ನೀನು ಒಳ್ಳೆ ಮನುಷ್ಯರಮ್ಮ, ನಿಮ್ಮ ಅಂದ ಮುಂಜಾನೆ ಎಲ್ಲಿ ಸಿಗಲ್ಲ. ನಿಮ್ಗೆ ಹಾಕ್ಕೊಂಡು ಎಲ್ಲ ಕರ್ಕೊಂಡು ಊಟ ಮಾಡ್ರಂತೆಲ್ಲ ಅದ್ರ ಕೊಟ್ಟ ಇದ್ದಾರೆ ರಾತ್ರಿಗೆ. ಹೋಗಿ ಬಂದೆ ನೀನೇ ತಿಂದು ಬಾ ಮಸ್ತ್.
ಆಯ್ತಾ ನಮ್ಮ ಅಣ್ಣನ ಮಗ ನೋಡ್ರಿ ತಗೋಂತ ನೋಡ್ರಿ ಅದು ನೋಡಿದ್ರಿ ಬಿಡೋತನ ವೀಡಿಯೋ ಮಾಡ್ತೀನಿ ಅಂದ್ರೆ ಇದು ನೋಡ್ರಿ ಇದು ಗೈತ ಬರ್ತೀನಿ ನೋಡ್ರಿ ಹಾಂ ಏನು ಚೀಪ್ ಆತವ ಈಗ ಮದುವೆಗೆ ರೇಟ್ ಆಗ್ಯಾರ ನೋಡ್ರಿ ಇಬ್ಬರು ನಾನೇನು ಮಾಡ್ಬೇಕಂದ್ರೆ ಈಗ ಬಂದಿದ್ದಕ್ಕಂತ ವೀಡಿಯೋ ಪ್ರಾಕ್ಟೀಸ್ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ನಾಳೆಗೆ ಮಾಡೋದು ವೀಡಿಯೋ ನಮ್ಮ ಮನೆ ಬಾಜುದವ್ರದ್ದು ಮುಸ್ಲಿಮ್ದವ್ರು ಮದುವೆ ನನಗೆ ಹೇಳ್ಯಾರ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹೇಳ್ಯಾರ ಈಗ ನಮ್ಮ ಮಗಂದು ಆದ್ರೆ ನಾನು ಹೋಗಲ್ಲ ನೋಡ್ರಿ ಯಾಕಂದ್ರೆ ನಾಳೆಗೆ ವೀಡಿಯೋ ಮಾಡ್ತಾರೆ ಯಾಕಂದ್ರೆ ಇವತ್ತು ಅಷ್ಟು ಚಾನ್ಸ್ ಅದ ನನಗೆ ನಾಳೆಗಂದ್ರೆ ವೀಡಿಯೋ ಆ್ಯಕ್ಷನ್ನೇ ಮಾಡೋದು ಇವತ್ತು ಪ್ರಾಕ್ಟೀಸ್ ಲಾಸ್ಟ್ ಇವತ್ತಿನ ದಿನ ಅದಕ್ಕೆ ಈಗ ಅಲ್ಲಿಗೆ ಹೋಗಿ ಅಂದರೆ ಊಟ ಮಾಡಿ ಅದು ಮಾಡಿ ಮದುವೆಗೆ ಚಲೋ ಬಿಟ್ಟು ಉಟ್ಕೊಂಡು ಹೋಗ್ಬೇಕು ಅದ್ರಲ್ಲಿ ಇದ್ರೆ ನಮಗೆ ಬಟ್ಟೆ ಇಲ್ಲ ನೋಡ್ರಿ ಇದು ಒಂದೇ ಪ್ಯಾಂಟ್ ಪೂರ ದಿನ ಇದೆ ಉಟ್ಕೊಂಡು ಹೋಗ್ತೀವಿ ಹಾಂ ಮತ್ತೆ ಬಂದ ಇವತ್ತೊಂದಿನ ಆದ್ಮೇಲೆ ಈಗ ಇವತ್ತು ಅಲ್ಲಿಗೆ ಒಂದು ರಾತ್ರಿ ಆಯ್ತಂದ್ರೆ ಮತ್ತೆ ವೀಡಿಯೋ ಪ್ರಾಕ್ಟೀಸ್ ಮಾಡಲಿಲ್ಲ ಎಷ್ಟಾಗ್ತ ಗ್ಲಾಸ್ ಗಿಫ್ಟ್ ಕೊಡೋಕೆ ಗಿಲಾಸ್ ಕಾಜಿನವಾ ಜಗ್ಗ ಗೆಲಾಸ್ 6 ಗೆಲಾಸ್ ಇವಾಗ ಮದುವೆ ಅಂತಾರೆ ನೋಡ್ರಿ ಗಿಫ್ಟ್ ತಂದವ ಅಂತ ನಾವು ಆರಾಮಾಗಿ ಮಸ್ತ್ ಆರಾಮ್ ಖುಷಿಯಿಂದ ಊಟ ಮಾಡಿ ಎತ್ತುಕೊಂಡು ಒಣಗಿತೀನಿ ಜಿಗ್ಗಿ ಮಾಡಿದ್ರೆ ತುರ್ಕುರ್ದ ಅದು ಮದುವೆ ಕಿಲ್ಲ ಅದು ನೋಡ್ರಿ ಮನೆ ಕಿಲ್ಲ ಅದು ನೋಡ್ರಿ ದೊಡ್ಡ ಬಿಲ್ಡಿಂಗ್ ಇದು ಕಾಣ್ಲತ್ತದಲ್ಲ ಇದೇ ಮನೆಗೆ ಮದುವೆ ಅದು ನೋಡ್ರಿ ಇವತ್ತು ಮಗಳದಾದಂಥ ಅವ್ರ ಮಗಳದ್ದು ಹೆಣ್ಮಗಳದ್ದು ಕಷ್ಟಪಡ್ಬೇಕು ಮುಂದೆ ಏನೋ ಆಗಬೇಕಂತಂದ್ರೆ ಇಲ್ಲಾಂದ್ರೆ ಆರಾಮ ಹೋಗ್ತಾ ಇರಬೇಕು ಇವತ್ತಿಂದ ಅಷ್ಟೇ ನೋಡ್ಬೇಕು ನಾಳೆ ಯೋಚನೆ ಮಾಡಬಾರ್ದು ಇವತ್ತೇನು ಸಿಗ್ತದೆ ಅಷ್ಟೇ ನೋಡಬೇಕು ಅಂದ್ರೆ ಮುಂದೆ ಕಷ್ಟ ಆಗ್ತದ ಅಂತ ನಾ ಹೇಳೋದು ಅರ್ಥ ಈಗ ಕಷ್ಟಪಟ್ಟರೆ ಮುಂದೆ ಒಳ್ಳೇದು ನಮಗೆ ಒಂದು ಜೀವನದಾಗ ಅದಕ್ಕೆ ಯಾಕಂದ್ರೆ ಏಜ್ ಬರ್ತಾ ಜಾಸ್ತಿ ಆಗ್ತದೆ ಕಡಿಮೆ ಆಗಲ್ಲ ಸೊ ಅದಕ್ಕೆ ಹೇಳ್ಕೊಂತೀವಿ ನೋಡಿ ನಮ್ಮಲ್ಲಿ ತಾಕತ್ತಿದ್ದುದು ನಾವು ವ್ಯರ್ಥ ಮಾಡ್ಕೋಬಾರ್ದು ಆರಾಮ್ ಮಕ್ಕಂದು ಕುರಿತು ಕೇಸಿಂದು ಅದು ಉಪಯೋಗ ಮಾಡ್ಕೋಬೇಕು ಉಪಯೋಗ ಮಾಡ್ಕೊಂಡ್ರೆ ಅದು ಖುಷಿದು ಬೀಳತ್ತದ ನೋಡ್ರಿ ನಮ್ದು ಇದು ಏನು ಖರ್ಚು ಕಾಣ್ಲತ್ತದಲ್ಲಿ ನಿಮ್ಗೆ ತಾಕತ್ತು ಇದು ಖುಷಿದು ಬಿದ್ದಾಗ ಇದು ಇನ್ನೂ ಏನಿಲ್ಲ ಇನ್ನೂ ಮುಂದೆ ಭಾಳ ಮಾಡೋದು ಈಗ ಇದು ಮುದುಕರ 60-50 ವರ್ಷ ಆದ್ಮೇಲೆ ಈ ಖುಷಿ ಬಿದ್ದಾಗ ಅವಾಗ ನಮಗೆ ಸ್ಟ್ರಗಲ್ ಅನ್ನೋದು ಇರಲ್ಲ ಈಗ ಸ್ಟ್ರಗಲ್ ಮಾಡಿದ್ವಿ ಅಂದ್ರೆ ಇಲ್ಲಾಂದ್ರೆ ಅವಾಗೇ ಅಲ್ಲಿ ತನಕ ಮರಣದಂಡನೆ ಸೆಕ್ಷನ್ ಮರಣದಂಡನೆ ಆಗಿಬಿಡ್ತದೆ ನಮಗೆ ಕರೆ ನೋಡ್ರಿ ಕರೆಂಟ್ ಐತೆ ನೋಡ್ರಿ ಈಗ ನಾ ಹೇಳ್ದಾಗ ಗೊತ್ತ ಏನೊಂದು ಆಗ್ತದೆ ನೋಡ್ರಿ ಯಾಕಂದ್ರೆ ನನ್ನ ಮಾತು ಕರೆಕ್ಟ್ ಅಂತ ಅರ್ಥ ಯಾಕಂದ್ರೆ ಮೇನ್ ಕಷ್ಟಪಡ್ಬೇಕು ಪೂರ ಅನ್ನಂತ ಮೈ ಕುಸಿದು ಬೀಳತ್ತಾಗ ಪ್ರಾಕ್ಟೀಸ್ ಮಾಡ್ತೀನಿ ಕುಸಿದು ಬೀಳತ್ತಾಗ ಪ್ರಾಕ್ಟೀಸ್ ಮಾಡ್ತೀನಿ ಅದು ನೆಕ್ಸ್ಟ್ ಮಾತು ಫಸ್ಟ್ ನಾವು ವೀಡಿಯೋ ಪ್ರಾಕ್ಟೀಸ್ ಮಾಡ್ಬೇಕು ಮೇನ್ ಅಂದ್ರೆ ಟಾಟಾ ಎಲ್ರಿಗೂ ಬಾಯ್ ಇಷ್ಟಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ